ಎಲ್ಲ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಗುರು ಗ್ರಾಮ ಹಿರಿಯರಿಗೆ, ಬಂಧು ಬಾಂಧವರಿಗೆ ನಮಸ್ಕಾರಗಳು. ಮಣ್ಣನ್ನ ಪ್ರೀತಿಸ್ತಾ ಇದ್ದಾರೆ, ನಾವು ಇನ್ನೊಂದು ದೇಶವನ್ನ ಪ್ರೀತಿಸಕ್ ಹೊಂಟಿದೀವಿ. ಯಾಕಂದ್ರೆ ನಮ್ ಫಾರಿನ್ ಅನ್ಕೊಳ್ಳಿ, ಅಯ್ಯೋ ಫಾರಿನ್ ಅಂತ ಅನ್ಕೊಂತೀವಿ. ಆದ್ರೆ ಒಂದು ಆಸೆ ಐತಂದ್ರೆ ನಮ್ಮ ಊರಾಗ ಇನ್ನೂ ಮಕ್ಕಳು ಅಭಿವೃದ್ಧಿ ಆಗ್ಬೇಕು, ಶಾಲೆ ಬಹಳ ಚೆನ್ನಾಗಿ ಕಲಿಬೇಕು ಅಂತ ಪುಣ್ಯಾತ್ಮ ಅಂತ ಕೆಲಸ ಮಾಡ್ಯಾನಂತಂದ್ರ ಇವತ್ತ ಅದು ಪುಣ್ಯ ಯಾರಿಗೆ ದೊರಕೈತಿ ಅಂತಂದ್ರ ಅವ್ರ ಮೊಮ್ಮಳಿಗೆ ದೊರಕೈತಿ. ಈಗ ಅವರ ಉನ್ನತ ಊರಿನಲ್ಲಿ ಸಡಗರ ಸಂಭ್ರಮ 80ನೇ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಮಕ್ಕಳು ಎಲ್ಲರೂ, ಗುರು ಹಿರಿಯರು, ಕುಟುಂಬದವರು ಸೇರಿ ಶಾಲೆಯ ಗೌರ್ಮೆಂಟ್ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಕುಂದಗೋಳ ತಾಲೂಕಿನ 80ನೇ ಸ್ವತಂತ್ರ ಧ್ವಜಾರೋಹಣವನ್ನು ತಾಲೂಕು ಗುಡೇನಕಟ್ಟಿ ಗ್ರಾಮ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣವನ್ನು ಗೋಪಾಲ್ ದೊಡ್ಡಮನಿ ನೆರವೇರಿಸಿದ ನಂತರ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ನಂತರ ಆ ಊರಿನ ದೇವಸ್ಥಾನ, ಪ್ರಸಿದ್ಧವಾದ ಆಂಜನೇಯ ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಡಾಕ್ಟರ್ ವಿಜಯಲಕ್ಷ್ಮಿಯವರನ್ನು ಸನ್ಮಾನದಿಂದ ಸ್ವಾಗತಿಸಿ ದೇವರ ಆಶೀರ್ವಾದ ಪಡೆದುಕೊಂಡಳು. ಧ್ವಜಾರೋಹಣ ಗ್ರಾಮದ ರೈತರು ಬಸವರಾಜ ಯೋಗಪ್ಪನವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗೋಪಾಲ್ ದೊಡ್ಡಮನಿ ನೆರವೇರಿಸಿದರು. ನಂತರ ನೆರವೇರಿಸಿ ಮಕ್ಕಳಿಗೆ ಸಡಗರ ಸಂಭ್ರಮದಿಂದ ಊರಿನ ವಾತಾವರಣ ಕೂಡಿತ್ತು. ಅದೇ ರೀತಿ ಇದು ನಾ ಕಲಿತ ಶಾಲೆ ನಮ್ಮ ಊರಿನಲ್ಲಿ ಯಾವ ರೀತಿ ನಾನು ಕಲಿಯೋ ಮುಂದೆ ಈಗ ನೋಡಿದ ತುಂಬ ಬದಲಾವಣೆ. ಅದೇ ರೀತಿ ಒಂದು ಶಾಲೆಯಲ್ಲಿ ತುಂಬ ಶಿಕ್ಷಣ ತುಂಬ ಮುಂದುವರೆದಿದೆ, ಹಚ್ಚು ಹಸಿರಾಗಿದೆ ನನ್ನ ಶಾಲೆ. ಅದನ್ನು ನೋಡೋಕ್ಕೆ, ಮಕ್ಕಳ ವಾತಾವರಣ, ಖುಷಿಯ ಸಂಭ್ರಮ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅದೇ ರೀತಿ ಈಗ ಕಂಪ್ಯೂಟರ್ ನಾನಾ ರೀತಿಯಲ್ಲಿ ಬದಲಾವಣೆ ಮಾಡಿ ನನ್ನ ಸ್ಕೂಲಿಗೆ ನೋಡಿದರೆ ನನಗೊಂದು ಸಂತೋಷದ ದಿನ. ನನ್ನ ತಂಗಿಗೆ ಈ ಸ್ಕೂಲಿನಲ್ಲಿ ಸನ್ಮಾನ ಮಾಡಿದ್ದಕ್ಕೂ ಸ್ಕೂಲಿಗೆ ಧನ್ಯವಾದ. ಇವತ್ತಿಗೂ ನನ್ನ ಜೀವನವನ್ನು ಬದಲಾಯಿಸಿ ಶಿಕ್ಷಣವನ್ನು ಹೇಳಿಕೊಟ್ಟ ನಾನು ಕಲಿತ ಶಾಲೆ ಎನ್ನೋಕ್ಕೆ ನನಗೆ ಹೆಮ್ಮೆ, ತುಂಬ ಖುಷಿಯಾಗ್ತಿದೆ. ಇದೇ ರೀತಿ ನನ್ನ ಶಾಲೆ ಸದಾಕಾಲ ಇನ್ನೂ ತುಂಬ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸಿ ಇದೇ ರೀತಿ ನಮ್ಮ ಊರಿನಲ್ಲಿ ಯಶಸ್ಸು ಕಾಣಲಿ. ಶಾಲಾ ಆವರಣ ವಿವಿಧ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸನ್ಮಾನ ನೆರವೇರಿಸಿದರು. ಡಾಕ್ಟರ್ ಪದವಿಯನ್ನು ಪಡೆದುಕೊಂಡ ಪ್ರಥಮ ಬಾರಿಗೆ ಗುಡೇನಕಟ್ಟಿ ಗ್ರಾಮಕ್ಕೆ ಆಗಮಿಸಿ ಡಾಕ್ಟರ್ ವಿಜಯಲಕ್ಷ್ಮಿ ಗುರುಪಾದಪ್ಪ ಕಂಬಳಿ ಅವರು ಗ್ರಾಮಸ್ಥರು, ಗುರು ಹಿರಿಯರು ಸನ್ಮಾನವನ್ನು ನೆರವೇರಿಸಿದ್ದರು. ವಿಜಯಲಕ್ಷ್ಮಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಗ್ರಾಮದ ಗುರು ಹಿರಿಯರು ಸನ್ಮಾನ ಮಾಡಿದ್ದಕ್ಕೆ ಮತ್ತು ಇದೇ ರೀತಿ ನನ್ನ ಸ್ಕೂಲಿನಲ್ಲಿ ತುಂಬ ಖುಷಿ ಸಂಭ್ರಮದಿಂದ ಕೂಡಿತ್ತು. ಅವ್ರದ್ದೊಂದು ಇದು ಇತಿಹಾಸ ಹೇಳ್ಬೇಕಂತಂದ್ರೆ ಗುರುಪಾದಪ್ಪ ಮಾವರ ಅಗದಿ ನಮ್ಮ ಆತ್ಮೀಯತೆಯರು ಮತ್ತು ಒಳ್ಳೆ ಅವರ ತಂದೆಯವರು ಬೋಲಿಂಗಪ್ಪ ಕಂಬಳಿ ಅಂತೇಳಿ. ನಾನು ಸಣ್ಣವರಿದ್ದಾಗ ಅವರ ಹೊಲ್ದಾಗ ಕಟ್ಟಿಗೆ ಕಟ್ಕೊಂಡ್ಬಂದು ಅಡುಗೆ ಮಾಡಿ ಜನವರಿ 26ಕ್ಕೆ ಪ್ರತಿ ವರ್ಷನೂ ಊಟ ಕೊಟ್ಟಿದ್ರು ಅವರು. ಏನಪ್ಪ ಅಂತಂದ್ರೆ ಹೊಲ್ದಾಗ ಕಟ್ಟಿಗೆ ಕಡದು ಬೆಳೆ ಬೆಳತನಕ ಅಡುಗೆ ಮಾಡಿಸಿ ಅದನ್ನ ಚಕಡ್ಯಾಗ ಹೇರ್ಕೊಂಡ್ಬಂದು
ಇಲ್ಲಿ ಊಟಕ್ಕೆ ಕೊಡ್ತಿದ್ರು ಅವರು. ನಮ್ಮ ಶಾಲೆ ಮೇಲೆ ಎಷ್ಟು ಅಭಿಮಾನ ಅಂತಂದ್ರೆ ಯಾರ ಶಾಲೆಗೆ ಹೋಗಕ್ಕೆ ಅಂದ್ರೆ ನನಗೆ 5 ಪೈಸೆ ಕೊಡಕ್ಕೆ ಬರೋರು ಅವರು. ಅವಾಗಿನ ಕಾಲದಾಗ 5 ಪೈಸೆ ಅಂದ್ರೆ ಈಗ 50 ರೂಪಾಯಿ ಇದ್ದಂಗೆ. ಅವಾಗ 5 ಪೈಸೆ ಕೊಟ್ಟು ನೀವು ಶಾಲೆ ಕಲಿಪ ಅಂತ ಹೇಳ್ತಿದ್ರೆ ನಾವು ಮತ್ತು ಬೇಗಂತ ಒಂದು ತಪ್ಪಿಸಿ ಅಡ್ಡಾಡ್ತಿದ್ವಿ ನಾವು. ಈಗ ಅದನ್ನು ನಾನು ನೆನೆಸ್ಬೇಕಾಗೈತಿ. ನಾವು ಒಟ್ಟು ಕಲ್ತಿದ್ರೆ ಇನ್ನೊಟ್ಟು ಮುಂದೆ ಹೋಗ್ತಿದ್ದೀವಲ್ಲ ಅನ್ನೋಂಥ ನಮಗೊಂದು ಆಸೆ ಅವ್ರು ನೆನೆಸ್ಬೇಕಾಗೈತಿ. ಅಂತ ಪುಣ್ಯಾತ್ಮ ಅಂತ ಕೆಲಸ ಮಾಡ್ಯಾನಂತಂದ್ರೆ ಇವತ್ತು ಅದು ಪುಣ್ಯ ಯಾರಿಗೆ ದೊರಕೈತಿ ಅಂತಂದ್ರೆ ಅವ್ರ ಮೊಮ್ಮಗಳಿಗೆ ದೊರಕೈತಿ. ಈಗ ಅವರು ಉನ್ನತ ಮಟ್ಟದ ದೊಡ್ಡ ಒಂದು ಡಾಕ್ಟರ್ ಆಗಿ ಒಂದು ನಮ್ಮ ಊರಿಗೆ ಒಂದು ಹೆಸರು ತಂದುವಂಥದ್ದು ಆಗೈತಿ. ಈಗ ಎಲ್ಲರೂ ಇವತ್ತು ಗುಡಿಗಟ್ಟಿ ಏನೈತಿ ಅಂತಂದ್ರೆ ನಮ್ಮ ಇಡೀ ದೇಶದ ತುಂಬಾನು ಹಬ್ಬೈತಿ. ಯಾಕಂತಂದ್ರೆ ಇವತ್ತು ವೀರ ಯೋಧರು ಎಲ್ಲಿ ಬೇಕಾದಲ್ಲಿ ಅದಾರ. ಮಿಲಿಟ್ರಿಯರು ನಮ್ಮೂರಾಗ ಒಂದು 4-5 ಮಂದಿ ಮಿಲಿಟ್ರಿ ವೀರ. ಅವ್ರು ಏನಪ್ಪ ಅಂತಂದ್ರೆ ಗುಡಿಗಟ್ಟಿ ಹೆಸರು ಅಲ್ಲಿ ಬಂದ ಬರ್ತೈತಿ. ಯಾವ ಶಾಲೆಯಾಗ ಕಲ್ತಿದ್ದು ಬರ್ತೈತಿ. ಅಂಥದ್ದು ಒಂದು ಇಡೀ ನಮ್ಮ ರಾಜ್ಯ ಸ್ಥಳ ಇಡೀ ನಮ್ಮ ದೇಶಕ್ಕೆ ನಮ್ಮ ಗುಡಿಗಟ್ಟಿ ಹೆಸರುವಾಸಿ ಆಗೈತೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಮತ್ತು ಇಲ್ಲೇ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಿಂದೆ ತೆಂಗಿಗೆ ಸರ್ ಅಂತಿದ್ರು. ಅವರು ಹಲವಾರು भजले राम नाम सुख धाम, भजले राम नाम सुख धाम. ಹಾಗೂ ಊರಿನ ಗಣ್ಯ ನಾಯಕರೇ, ಗುರುಮಕ್ಕಳೇ, ಗುರುಗಳು ಹಾಗೂ ಎಲ್ಲ ನನ್ನ ಬಂಧುಗಳೇ ಹಾಗೂ ಮುದ್ದು ಮಕ್ಕಳು, ನಾನು ಇವತ್ತು ಬರಬಾರ್ದಂತ ಮಾಡಿದ್ದೆ. ಆದರೂ ಏನೋ ಕಟ್ಪಟ್ಟೆ ಒಂದು ಕಾರ್ಯಕ್ರಮ ಇದ್ದಾಗ ಹೋಗ್ಬೇಕಂತಿತ್ತು. ಆದರೂ ಅಂತೇಳಿ ಬಂದೆ. ನನಗೂ ಸನ್ಮಾನ ಅಂದ್ಕೊಂಡ್ರೆ ನನಗೂ ಒಂಥರ ಏನೋ ಬೇರೆ ಅನ್ನಿಸ್ತು. ನಾನು ಸನ್ಮಾನ ಸ್ವೀಕರಿಸುವಷ್ಟು ದೊಡ್ಡ ವ್ಯಕ್ತಿ ಹೌದೋ ಅಲ್ಲೋ ಗೊತ್ತಿಲ್ಲ. ಆದರೂ ಸನ್ಮಾನ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಈ ಮುಲ್ಲಾ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮೊದಲಿಂದ ಕೇಳ್ಕೊಂತ ಬಂದಿದ್ದೀನಿ. ಎಲ್ಲ ಅವ್ರಿಗೆ ಇವ್ರು ನಮ್ಮ ಪಕ್ಕದ ತಾಲೂಕಿನವರು, ಪಕ್ಕದ ಊರಿನವರು, ರೊಟ್ಟಿಗೌಡದವರು. ಇವರು ರಾಜ್ಯ ಪ್ರಶಸ್ತಿ ಪಡೆದಿದ್ದ ದಿನ ನಮಗೆ ಭಾಳ ಹೆಮ್ಮೆ ಆಗಿತ್ತು. ಅವ್ರ ಮುಂದೆ ಹಿರಿಯರು ಕೂಡ ಆ ಕಡೆ ಎಲ್ಲೇ ಇದ್ರು. ಆಮೇಲೆ ಈ ಸಾಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ರು. ಅವ್ರು ಟ್ರಾನ್ಸ್ಫರ್ ಆದ ದಿನ ನಾನು ಈ ಸಾಲಿಗೆ ಬಂದಿದ್ದೆ. ಅವತ್ತೂ ಹಿಂಗ ಏನೋ ಕಾರ್ಯಕ್ರಮ ಇತ್ತು, ಜನವರಿ 26 ಏನೋ ಇತ್ತು. ಅವತ್ತು ಮಠಪತಿ ಅಂತ BA ಅವರು ನಾನು ಕರ್ಕೊಂಡ್ಬಂದ್ರು. ಬರೀ ನಿಮ್ಮೂರು ಸಾಲಿಗೆ ಹೊಂಟೇವೆ ಅಂತೇಳಿ. ಅವತ್ತ ಹಿಂದಿನ ಎಲ್ಲ ಗುರುಗಳನ್ನು ಕರೆಸಿ ಸನ್ಮಾನ ಮಾಡಿದ್ರು. ಅವತ್ತ ಹೇಳಿದ್ರು ಅವರು, ಮಠಪತಿಯವ್ರು ಒಳ್ಳೆ ಹ್ಯಾಂಡ್ ಕೊಟ್ಟವ್ರು ನಿಮ್ಮ ಊರಿಗೆ, ಭಾಳ ಅಭಿವೃದ್ಧಿ ಆಗ್ತೈತೆ ನಿಮ್ಮ ಶಾಲೆ ಅಂತೇಳಿ. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಅವ್ರು ನೋಡಿ ಫೋನ್ಗೆ ಮಾತಾಡಿದ್ದೆ, ಆದರೂ ವೈಯಕ್ತಿಕವಾಗಿ ಅವ್ರನ್ನ ಕಂಡಿದ್ದಿಲ್ಲ. ಇವತ್ತು ಮಾತಾಡಿದ್ದಕ್ಕೆ ಭಾಳ ಧನ್ಯವಾದಗಳು. ಹಾಗೂ ನಮಗೇನು ಒಂದು ಆಸೆ ಐತಂದ್ರೆ ನಮ್ಮೂರಾಗ ಇನ್ನೂ ಮಕ್ಕಳು ಅಭಿವೃದ್ಧಿ ಆಗಬೇಕು, ಶಾಲೆ ಭಾಳ ಚೆನ್ನಾಗಿ ಕಲಿಬೇಕು, ನಮ್ಮೂರಿನ ಕೀರ್ತಿ ಪತಾಕೆ ಹಾರಬೇಕು, ನಮ್ಮೂರಾಗ IAS ಆಫೀಸರು, KS ಆಫೀಸರು, ಇಂಜಿನಿಯರ್ಸು, ಡಾಕ್ಟರ್ಸು ಇನ್ನೂ ಆಗ್ಬೇಕು ಅನ್ನೋದು ನನ್ನ ಕನಸು. ನನಗೆ ನಮ್ಮ ಶಾಲೆಯಾಗ ಇನ್ನೂ ಅಷ್ಟು ಜನ, ಎಷ್ಟು ಜನ ಓದಿ ಮುಂದೆ ಬರ್ತಾರ ಅವ್ರಿಗೆ ಇದೇ ರೀತಿ ಸನ್ಮಾನ ಆಗಬೇಕು ಅಂತೇಳಿ ಬಯಸ್ತೀನಿ. ಇವತ್ತು ನಮ್ಮ ಮಗಳು ಕರೆದು ನೀವೆಲ್ಲ ಸನ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಈ ಶಾಲೆಗೆ ಒಬ್ಬರು SDMC ಅಧ್ಯಕ್ಷರು ದೊಡ್ಡಮನೆಯವ್ರು ಮಾಡಿದ್ರು ಅಂತ ಕೇಳಿದ್ದೀನಿ. ನಾನು ಭಾಳ ಸಂತೋಷ ಆಗೈತಿ. ಯಾಕಂದ್ರೆ ಒಬ್ಬವ ಹಿಂದೂದವ ಅತಿ ನಿಮ್ನ ವರ್ಗದವ್ರು ಬಂದು ಇವತ್ತಿನ ಶಾಲೆ ಅಧ್ಯಕ್ಷರಾಗ್ಯಾರಂದ್ರೆ ಈ ದೇಶಕ್ಕೂ ಕೊಟ್ಟಂಥ ಸಂವಿಧಾನನ ಅವರಿಗೆ
ಮಾಡೈತೆ ಅಂತ ಹೇಳ್ಬೋದು. ಅದೇ ರೀತಿ ಅವರು ಒಂದು ಇರೋಕಿ ಅವ್ರು ನೋಡೋದು ಒಂದು ರೀತಿ ನನಗೇನು ಕಾಣ್ತಾನೆ ಅಂದ್ರೆ ಅವನು ಒಬ್ಬ ಅಂಬೇಡ್ಕರ್ ಕಂಡಂಗನ ಕಾಣ್ತಾನ. ನನಗೆ ಯಾವಾಗಲೂ ಅವನ ಬಗ್ಗೆ ನನಗೆ ಭಾಳ ಹೆಮ್ಮೆ. ಒಬ್ಬ ಅಂತ ಓದಬೇಕಾಗಿತ್ತು, ಅವ್ರಿಗೆಲ್ಲ ಸಾಥಿಲ್ಲ, ಅವ್ರ ಮಕ್ಕಳನ್ನ ಓದಿಸ್ಲಿ, ಚೆನ್ನಾಗಿ ಆಗಲಿ ಅಂತ ಜನಾಂಗ ಮುಂದೆ ಬರಲಿ. ಇನ್ನೂ ಮುಂದೆ ಬರ್ಬೇಕಾಗಿದ್ದ ಜನಾಂಗ ಭಾಳ ಐತಿ, ಅವರೆಲ್ಲ ಬರಬೇಕು. ನನ್ನ ಊರನ್ನು ಭಾಳ ಕಲಿತೂರು ಅಂತೇಳಿ ನಾ ತಿಳ್ಕೊಂಡವಲ್ಲ. ನಾವು ಅವಾಗ SSLCಗೆ 55 ಮಾರ್ಕ್ಸ್ ತೊಗೊಂಡಾಗನ ದೊಡ್ಡದಾಗಿದ್ರು. ಇವತ್ತು 55 ತೊಗೊಂಡ್ರೆ ಏನಿಲ್ಲ, 100ಕ್ಕೆ 100 ತೊಗೋಬೇಕು ಅಂದ್ರೇನ ಸಾಧ್ಯ ಐತಿ. ಈ ಮಕ್ಕಳು ಇಂಥ ಗುರುಗಳ ಕೈ ಕಲಿತು ಹೆಮ್ಮೆಯಿಂದ ಮುಂದೆ ಬಂದ್ರೆ ಅದೇ ನನಗೆ ಸಂತೋಷ ಅನ್ನಿಸ್ತೈತಿ. ನಮಗೆ ಇಲ್ಲಿ ಮುದ್ಗೋಡ್ ಗುರುಗಳು ಅಂತಿದ್ರು, ಅವ್ರು ಕಲಿಸಿದ್ದು ಇವತ್ತಿಗಾದರೂ ನಮ್ಗೆ ತಿಳಿಯಾಗೈತಿ. ಅಂಥ ಗುರುಗಳನ್ನು ಪಡೆದಾರ. ಇವತ್ತು ಮುಲ್ಲಾ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ತಿಳ್ಕೊಂಡು ನನಗೆ ಮಾಡಿದ್ದ ಸನ್ಮಾನಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ, ನಮ್ಮನ್ನೆಲ್ಲ ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸಿ ನಾನು ನಾಲ್ಕು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಣ್ಣನ್ನ ಪ್ರೀತಿಸ್ತಾ ಇದ್ದಾರೆ, ನಾವು ಇನ್ನೊಂದು ದೇಶವನ್ನ ಪ್ರೀತಿಸಕ್ ಹೊಂಟಿದೀವಿ. ಯಾಕಂದ್ರೆ ನಮ್ ಫಾರಿನ್ ಅನ್ಕೊಳ್ಳಿ, ಅಯ್ಯೋ ಫಾರಿನ್ ಅಂತ ಅನ್ಕೊಂತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮ ದೇಶದಲ್ಲಿ ಯಾವಾಗ ಪ್ರಪಂಚದಲ್ಲಿ ಇನ್ನೂ ನಾಗರಿಕತೆನೇ ಹುಟ್ಟಿಲ್ವೋ ಆವಾಗೆ ನಮ್ಮ ದೇಶಗಳಲ್ಲಿ ಅಕ್ಷರದ ಜ್ಞಾನ ಇತ್ತು. ಅಷ್ಟು ಪವಿತ್ರವಾದಂತಹ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ ಶಕ್ತಿ ಅವರಲ್ಲಿ ನೀಡ್ಲಿ ಆ ದೇವರು ಅಂತ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಹಾಗೆ ಈಗಿನ ಸಡಗರ ಸಂಭ್ರಮದಿಂದ ಧಾರವಾಡ ಜಿಲ್ಲೆಯ ಗುಣೇನಕಟ್ಟಿ ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು.
ಶಾಲಾ ಮಕ್ಕಳು, ಗುರು ಹಿರಿಯರು, ಬಂಧು ಬಾಂಧವರು ಭಾಗವಹಿಸಿದ್ದರು. ಅಂಗನವಾಡಿ ಆಶಾ ಕಾರ್ಯಕರ್ತರು, ಶಾಲಾ ಮಕ್ಕಳು, ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡರು. ಇದೇ ರೀತಿ ಎಲ್ಲರೂ ಸುಂದರವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು. ಈ ವಿಡಿಯೋ ನೋಡಿ ನಿಮಗೆ ಯಾವ ರೀತಿ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ, ನನ್ನ ಮೇಲೆ ಇರಲಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.